ನಮಸ್ಕಾರ. ಇವತ್ತು ನಾನು ಈ ಹೆಣ್ಣು ಮಕ್ಕಳ ಮೇಲೆ ಆಗ್ತಾ ಇರ್ತಕ್ಕಂಥ ದೌರ್ಜನ್ಯದ ಬಗ್ಗೆ ಮಾತಾಡಬೇಕು ಅಂದ್ಕೊಂಡಿದ್ದೀನಿ. ಮಾತಿಗೆ ಪ್ರಾಮುಖ್ಯತೆ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ, ಯಾರ್ಯಾರನ್ನು ವಿಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ಗಳಾಗಿ ಅಂತ ಕೇಳ್ಕೊಳ್ತಾ ವಿಷಯಕ್ಕೆ ಹೋಗ್ತಾಯಿದ್ದೀನಿ. ಯಾಕೋ ಇತ್ತೀಚಿನ ದಿನಗಳಲ್ಲಿ ಈ ತುಂಬ ಎಜುಕೇಟೆಡ್ ಅನ್ನೋರೇ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡ್ತಾಯಿದ್ದಾರೆ. ಹೆಣ್ಮಕ್ಳು ಕೊಲೆ ಆಗ್ತಾಯಿದೆ, ಮತ್ತು ಇಲ್ಲ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ. ತುಂಬ ತಂದೆ ತಾಯಿಗಳಿಗೆ ನೋವು, ಆ ಮಕ್ಕಳ ಜೀವನನೂ ಹಾಳು. ಯಾಕೆ ನಡೀತದೆ ಗೊತ್ತಿಲ್ಲ. ಇತ್ತೀಚೆಗೆ ನಿನ್ನೆ ಈಗ 4-5 ದಿವಸಗಳಿಗೆ ನಡೆದಂಥ ಭೂಪಾಲಲ್ಲಿ ಒಂದು ಹುಡುಗಿದು, ಅದು ಕೂಡ ಈ ಥರದ್ದು ಬೇಕಷ್ಟು ಆಗ್ತಾಯಿದೆ. ಒಂದು ಯಾವುದೋ ಹೈಲೈಟ್ ಆಗುತ್ತಷ್ಟೇ, ಬೇಕಾದ ಜನ ಹೆಣ್ಮಕ್ಳು, ಸಾವಿರಾರು ಹೆಣ್ಮಕ್ಳು ಸಾಯ್ತಾ ಇದ್ದಾರೆ. ಇದಕ್ಕೆ ಯಾಕೆ ಆಗ್ತಾಯಿದೆ ಅಂತ ಯಾರೂ ತಲೆ ಕೆಡಿಸ್ಕೊಂಡಿಲ್ಲ ಅನಿಸುತ್ತೆ. ಆಯಿತಾ? ಈ ವರದಕ್ಷಿಣೆ ಅಂತಕ್ಕಂಥದ್ದು ದೊಡ್ಡ ಪಿಡುಗು. ಆ ಪಿಡುಗನ್ನು ಎಷ್ಟೇ ಹೋಗಲಾಡಿಸ್ಬೇಕು ಅಂದರೂ ಕೂಡ ಅದು ಇದ್ದೇ ಇದೆ. ಇದು ವಿದ್ಯಾವಂತರ ಮನೆಯಲ್ಲೇ ಜಾಸ್ತಿ ಈ ಥರ ಪದ್ಧತಿಗಳು, ಹಿಂಸೆ ಕೊಡ್ತಕ್ಕಂಥದ್ದು. ಇಷ್ಟ ಇದ್ದವ್ರು ಮದುವೆ ಆಗಬಾರ್ದು, ಅಥವಾ ಏನಾರ ಬರಬೇಕು ಕೊಡಬೇಕು ಅಂತಿದ್ರೆ ಮದುವೆಗಿಂತ ಮೊದಲೇ ಮಾತಾಡ್ಕೋಬೇಕು. ಕೊಡಲ್ಲ ಅಂದರೆ ಮದುವೆನೇ ಆಗಬಾರ್ದು. ಮದುವೆ ಆದಮೇಲೆ ಚೆನ್ನಾಗಿ ನೋಡ್ಕೋಬೇಕು ಹೆಣ್ಮಕ್ಳನ್ನ. ನೋಡ್ಕೊಳ್ಳದೆ ಹಿಂಸೆ ಕೊಡೋದು, ಹೊಡೆಯೋದು, ಬಡಿಯೋದು, ಕೂಡ ಹಾಕೋದು, ಅತ್ತೆ ಮಾವನೂ ಸೇರ್ಕೊಳ್ಳೋದು, ಮೈದನರು, ಅತ್ತಿಗೆಂದ್ರು ಎಲ್ಲರೂ ಸೇರ್ಕೊಂಡು ಹಿಂಸೆ ಕೊಡೋಕ್ಕೆ ಶುರು ಮಾಡಿದ್ರೆ ಹುಡುಗಿ ಏನಾಗಬೇಕು? ಈಗ ಒಂದು ಮಾನಸಿಕವಾಗಿ ಸ್ಟ್ರಾಂಗ್ ಆಗಿದ್ದರೆ ಅವರು ತಂದೆ ಮನೆಗೆ ಬಂದುಬಿಡ್ತಾರೆ. ಇಲ್ಲದವ್ರು ಏನು ಮಾಡ್ತಾರೆ? ಅವರು ಅಲ್ಲೇ ಸೂಯಿಸೈಡ್ ಮಾಡ್ಕೊಳ್ತಾರೆ ಅಷ್ಟೇ. ತಂದೆ ಮನೆಗೆ ಬರೋಲ್ಲ, ಹೇಳಿದ್ರೆ ಬೇಜಾರು ಮಾಡ್ಕೊಳ್ತಾರೆ ಅಂಥೇಳಿ. ಈಗ ಮೊನ್ನೆ ಇತ್ತೀಚೆಗೆ ಒಂದು 5-6 ತಿಂಗಳ ಕೆಳಗೆ ಅಂತ ಕಾಣುತ್ತೆ, ಒಂದು ವಿಡಿಯೋ ನೋಡ್ರೆ ಗೊತ್ತಾವು. ಒಬ್ಬ ತಂದೆ ಮಗಳು ನಾನು ಮನೆಗೆ ಬರ್ತೀನಿ ಅಂದರೆ ಬ್ಯಾಂಡ್ ಶೀಟೆಲ್ಲ ತೊಗೊಂಡು ಹೋಗಿ ಆ ಬ್ಯಾಂಡ್ ಸೆಟ್ ಜೊತೆಗೆ ಬಾರಿಸ್ಕೊಂಡು ಸಂತೋಷನ ಹುಡುಗಿನ ಮನೆಗೆ ಕರ್ಕೊಂಬಂದಿದ್ದು. ನಾನು ಅದನ್ನು ಅಪ್ರಿಷಿಯೇಟ್ ಮಾಡ್ತೀನಿ. ಯಾಕೆ ಗೊತ್ತಾ? ಆ ಥರ ಸಂತೋಷ ಪಡಬೇಕು ತಂದೆ ತಾಯಿಗಳು ಕೂಡ. ಹೆಣ್ಮಕ್ಳು ವಾಪಸ್ ಬರ್ತಾರೆ ಅಂದರೆ ಇಲ್ಲಿ 2-3 ಕಾರಣ. ಶಾಲೆಗೆ ಹೋದರೆ, ವಿದ್ಯೆ ಕಲಿತ್ರೆ ಒಳ್ಳೆಯವರಾಗ್ತೀವಿ ಅಂತ. ಒಳ್ಳೆಯವರಾಗ್ತಿಲ್ಲಪ್ಪ ಜನ. ಏನು ಒಳ್ಳೆಯವರಾಗ್ತೀಯಾರೆ? ಒಳ್ಳೆತನವೇ ಇಲ್ಲ. ಬೇರೆಯವ್ರ ಮನೆ ಹೆಣ್ಮಕ್ಳನ್ನ ಮದುವೆ ಆಗಿ ಬಂದಿದ್ದೀವಿ, ಚೆನ್ನಾಗಿ ನೋಡ್ಕೋಬೇಕು ಅನ್ನೋದೇ ಇಲ್ಲ. ಈ ಥರ ಎಲ್ಲ ಹಿಂಸೆ ಕೊಡ್ತಾರಪ್ಪ. ಏನು ಹೇಳೋದು? ಇದಕ್ಕೆ ಶಿಕ್ಷಣ ಕಾರಣ ಅಂತೀರೋ, ಅಥವಾ ಅವರ ಸ್ವಂತ ರಕ್ತದಲ್ಲೇ ಆ ಒಂದು ಹಿಂಸೆ ಕೊಡುವಂಥ ಪ್ರವೃತ್ತಿ ಬಂದ್ಬಿಟ್ಟಿದೆಯೋ ಗೊತ್ತಿಲ್ಲಪ್ಪ. ಮತ್ತು ಎರಡನೇದಾಗಿ, ಈ ಹೆಣ್ಮಕ್ಳು ಕೂಡ ಯಾಕೆ ಸಣ್ಣ ವಿಚಾರಕ್ಕೆ ಅವ್ರು ಹಿಂಸೆ ಕೊಟ್ಟರೆ ತಂದೆ ಮನೆಗೆ ಹೋಗೋದು ಬಿಟ್ಟು ಆತ್ಮಹತ್ಯೆ ಮಾಡ್ಕೊಳ್ತಾರೆ? ನಂಗೆ ಅರ್ಥ ಆಗ್ತಾಯಿಲ್ಲ. ನೋವು ಆಗುತ್ತೆ ಅವ್ರಿಗೆ ಪಾಪ. ಆಮೇಲೆ ಒಂದು ವೇಳೆ ತಂದೆ ಮನೆಗೆ ಹೋಗಿ ಆಗಲ್ಲ ಅಂತ ಆದರೆ ಬೇರೆ ಎಲ್ಲರೂ ನೌಕರಿ ಮಾಡ್ಕೊಂಡಿದ್ದು ಅವನಿಗೆ ಚಾಲೆಂಜ್ ಮಾಡಿ ಬದುಕಬೇಕು. ಇಲ್ಲ ಮನೇಲಿ ಬೇರೆ ಸೋದರಿಯರು ಸ್ನೇಹಿತರ ಜೊತೆ ಬದುಕಬೇಕಾಗತ್ತೆ. ಅದು ಬಿಟ್ಟು ಇದು ಆತ್ಮಹತ್ಯೆ ಮಾಡ್ಕೊಂಡ್ರೆ ಏನು ಸಿಗುತ್ತೆ? ಏನೂ ಸಿಕ್ಕಲ್ಲ. ಮತ್ತು ಸರ್ಕಾರನೂ ಈ ಬಗ್ಗೆ ಯೋಚನೆ ಮಾಡಬೇಕು. ಈ ಥರ ನಮಗೆ ಯಾವುದೋ ಒಂದು ಕೆಲಸ ಮಾಡಿದರೆ ನಮಗೆ ತೊಂದರೆ ಆಗುತ್ತೆ, ಶಿಕ್ಷೆ ಆಗುತ್ತೆ, ಜೈಲಿಗೆ ಕಳಿಸ್ತಾರೆ, ಅಥವಾ ಇನ್ನೇನೋ ಒಂದು ಕಠಿಣವಾದ ಶಿಕ್ಷೆ ಆಗುತ್ತೆ ಅಂತ ಯಾರಿಗಾದರೂ ಅನಿಸಿದರೆ ಅಥವಾ ಅನುಭವಕ್ಕೆ ಬಂದರೆ ಅವರು ಆ ಕೆಲಸಗಳನ್ನು ಮಾಡೋದು ಕಮ್ಮಿ ಮಾಡ್ತಾರೆ, ಅಥವಾ ಮಾಡಿದವರು ಬೇಗ ಸಿಗಾಕೊಂಡು ಶಿಕ್ಷೆಗೊಳಗಾಗ್ತಾರೆ. ಇಂಥ ಕೇಸ್ಗಳಿಗೆ ವಿಶೇಷ ನ್ಯಾಯಾಲಯಗಳನ್ನು ದೇಶಾದ್ಯಂತ ಸರ್ಕಾರಗಳು ಸ್ಥಾಪನೆ ಮಾಡಬೇಕಾಗತ್ತೆ. ಮತ್ತು ಒಂದು 6 ತಿಂಗಳಲ್ಲಿ ಜಡ್ಮೆಂಟ್ ಬರೋ ಥರ ನೋಡ್ಕೋಬೇಕು ಇಂಥ ಕೇಸ್ಗಳಿಗೆ. ಇದು ತುರ್ತು ಅಂತ ಭಾವಿಸ್ಬೇಕು. ಇದನ್ನು ಎಷ್ಟೋ ವರ್ಷಗಟ್ಟಲೆ ಮಾಡ್ತಿರ್ತಾರೆ. ಅವಾಗ ಇವರೆಲ್ಲೋ ಅವರೆಲ್ಲೋ ಸಾಕ್ಷಿಗಳೆಲ್ಲೋ ಏನು ಹೇಳ್ತಾರೋ ಅದು ನಾನು ಅವತ್ತು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ಅನ್ನೋದು ಮರ್ತೋಗಿರುತ್ತೆ ಅವರಿಗೆ. ನಮ್ಮ ಪ್ರಾಸಿಕ್ಯೂಟ್ರುಗಳು ಯಾವ ಥರ ಕೆಲಸ ಮಾಡ್ತಾರೆ ನಿಮಗೆ ಗೊತ್ತಿದೆ. ಹೀಗಿರ್ಬೇಕಾದ್ರೆ ಸರ್ಕಾರದ್ದು ಜವಾಬ್ದಾರಿ ಇದೆ, ಸಮಾಜದ್ದು ಜವಾಬ್ದಾರಿ ಇದೆ, ತಂದೆ ತಾಯಿಗಳದ್ದು ಜವಾಬ್ದಾರಿ ಇದೆ. ಕಾನೂನು ಭಾಳ ಬಲವಾಗಿದೆ, ಗೊತ್ತಾಯ್ತಾ? ಒಂದು ಚೂರು ಎವಿಡೆನ್ಸ್ ಇದ್ದರೆ ಸಾಕು, ಶಿಕ್ಷೆ ಕೊಡ್ಬೋದು. ಆದರೆ ಅದಕ್ಕೆ ಸಮಾಜ ಮತ್ತು ದೇಶ, ಸರ್ಕಾರ ಪೂರಕವಾದ ವಾತಾವರಣವನ್ನು ನಿರ್ಮಾಣ ಮಾಡಬೇಕು. ಆಗ ಮಾತ್ರ ನಮ್ಮ ದೇಶದಲ್ಲಿ ಈ ಥರ ಒಂದು ಘಟನೆಗಳು, ವರದಕ್ಷಿಣೆ ಸಾವುಗಳು, ವರದಕ್ಷಿಣೆ ಆತ್ಮಹತ್ಯೆಗಳು, ಗೊತ್ತಾಯ್ತಾ, ಇದು ಕಮ್ಮಿ ಆಗ್ತವೆ. ಇದು ಕಮ್ಮಿ ಆಗದೇ ಇದ್ದರೆ ಭಾಳ ಕಷ್ಟ. ಆಮೇಲೆ ಇನ್ನೊಂದು, ಈ ಮೀಡಿಯಾಗಳ ಪಾತ್ರ ಹೇಳಲೇಬೇಕು ನೀವು. ಅವರೆಲ್ಲೋ ಹಳ್ಳಿಲಿ ಯಾರೋ ಒಬ್ಬರು ಸಾಯ್ತಾರೆ ಬಡವರು, ಈ ಥರದ್ದು ಅವ್ರಿಗೆ ಪ್ರಚಾರನೇ ಕೊಡಲ್ಲಪ್ಪ. ಅವ್ರು ಹೈಲೈಟ್. ಈಗ ನೋಡಿ, ಇವತ್ತು ಸುಪ್ರೀಂ ಕೋರ್ಟ್ನವರು ಆ ಭೂಪಾಲದ ಹುಡುಗಿ ಅವಳ ಕೇಸನ್ನು ಸೋಮವಾರ ಕೈಗೆತ್ಕೊಂಡ್ರು ನಿನ್ನೆ. ಯಾಕೆ ಹೇಳಿ? ರಾಷ್ಟ್ರೀಯ ಸುದ್ದಿವಾಹಿನಿ, ರಾಷ್ಟ್ರೀಯ ಟಿ ವಿ ಚಾನಲೆಲ್ಲ ಬಂತು, ನ್ಯಾಷನಲ್ ಟಿ ವಿನಲ್ಲೆಲ್ಲ ಎತ್ಕೊಂಡ್ರು, ಗಮನಕ್ಕೆ ಹೋಯ್ತಪ್ಪ. ಈ ಥರ ಬೇಕಾಷ್ಟು ಹುಡುಗಿಯರು ದೇಶದ ಹಳ್ಳಿಗಳಲ್ಲಿ, ತಾಲೂಕುಗಳಲ್ಲಿ ಸಾಯ್ತಾ ಇದ್ದಾರೆ. ಅವ್ರನ್ನೆಲ್ಲ ಕೇಳೋರು ಯಾರು? ಮೀಡಿಯಾಗಳು
ಈ ಸಮರ್ಪಕವಾದಿ ಪ್ರತಿಯೊಂದು ಸಾವಿಗೂ ಈ ಥರದ ಒಂದು ಪ್ರಚಾರ ಕೊಡಬೇಕಾಗತ್ತೆ. ಯಾವುದೋ ಒಂದು ತುಂಬ ಬುದ್ಧಿವಂತರ ಮನೆ, ಶಿಕ್ಷಿತರ ಮನೆ ಅಂತ ಹೇಳಿ ಕೊಟ್ಬಿಟ್ರೆ, ಅಥವಾ ಸಿಟಿಲಿದ್ದಾರೆ ಅಂತ ಕೊಟ್ಬಿಟ್ರೆ ಬಾಕಿ ಹೆಣ್ಮಕ್ಳಲ್ಲಿ ಏನಾಗಬೇಕು? ಮಾಧ್ಯಮದವರು ತಿಳ್ಕೋಬೇಕು. ಅವರು ಎಲ್ಲ ಥರದ ಸಾವುಗಳಿಗೆ ಯಾವುದೇ ಪ್ರದೇಶದಲ್ಲಿದ್ದರೂ ಓದಿರಲಿ ಓದಿಲ್ದೋ ಹೋಗಲಿ, ಒಬ್ಬ ಕೂಲಿ ಮಾಡ್ತಕ್ಕಂಥವ್ನ ಮನೆ ಹೆಣ್ಮಗಳು ಸತ್ರು ಕೂಡ ಅಷ್ಟೇ ಬೆಲೆ ಅವಳ ಜೀವಕ್ಕೆ. ಏನು ಬೆಲೆ ಕಮ್ಮಿನ ಅವಳಿಗೆ? ಆದ್ದರಿಂದ ಮೀಡಿಯಾನೂ ತಿಳ್ಕೋಬೇಕು. ನಾವು ಸಮಾಜದಲ್ಲಿ ಈ ಥರದ್ದನ್ನೆಲ್ಲ ಎನ್ಕರೇಜ್ ಮಾಡಬಾರ್ದು. ಅಂಥವ್ರು ನಮ್ಮ ಸಂಬಂಧಿಗಳು ಕೆಲಸ ಮಾಡಿದರೆ ಅವ್ರನ್ನ ಬಾಯ್ಕಾಟ್ ಮಾಡಬೇಕಾಗತ್ತೆ. ಅವ್ರನ್ನ ಬಹಿಷ್ಕರಿಸಿ ಅವ್ರ ಮನೆಗೆ ಹೋಗೋದು ಬಿಟ್ಬಿಡಿ. ಅವ್ರು ನಿಮ್ಮ ಮನೆಗೆ ಬಂದರೆ ಸೇರಿಸ್ಬೇಡಿ. ಹಿಂಸೆ ಕೊಟ್ಟಿದ್ದಾರೆ ಹೆಣ್ಮಗಳಿಗೆ. ನಾಳೆ ಅವ್ರ ಮನೆ ಹೆಣ್ಮಗಳಿಗೆ ಯಾರು ಕೊಟ್ಟರೆ ಏನನ್ಸುತ್ತೆ? ಅಥವಾ ನಿಮ್ಮ ಮನೆ ಹೆಣ್ಮಕ್ಳಿಗೆ ಕೊಟ್ಟರೆ ಏನನ್ಸುತ್ತೆ? ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು. ಹೆಣ್ಣು ಮಕ್ಕಳ ಬಗ್ಗೆ ಒಂದು ದೃಢವಾದ ತೀರ್ಮಾನ ಮತ್ತು ಸ್ಪೆಷಲ್ ಕೋರ್ಟ್ಗಳು ಬೇಗ ಜಡ್ಜ್ಮೆಂಟ್ ಆಗುವಂಥ ವ್ಯವಸ್ಥೆ ನಮ್ಮ ದೇಶದಲ್ಲಿ ಬಂದರೆ ಈ ಥರದ ಹಿಂಸೆ, ದೌರ್ಜನ್ಯ, ಸಾವುಗಳು ಕಮ್ಮಿ ಆಗುತ್ತೆ ಅನ್ನೋದು ನನ್ನ ಭಾವನೆ. ಇಷ್ಟು ಈ ವಿಷಯದ ಬಗ್ಗೆ ನಾನು ಮಾತಾಡಬಾರ್ದು ಅಂತಿದ್ದೆ. ಯಾಕೋ ಬೇಜಾರಾಯಿತು. ಈ ಥರದ್ದು ದಿನೇ ಜಾಸ್ತಿ ಆಗ್ತಾಯಿದೆ. ಅದು ಅಧಿಕಾರದಲ್ಲಿದ್ದವ್ರು ಇನ್ನೂ ಮೆರಿತಾ ಇದ್ದಾರಪ್ಪ. ಉತ್ತರ ಪ್ರದೇಶದಲ್ಲಿ ಎಲ್ಲ ನೋಡಿದ್ದೀರ ನೀವು, ಗೊತ್ತಾಯ್ತಾ? ಅವ್ರು ಬೇಲ್ ಕೊಟ್ಟರೆ ಸಿಗೋದೇ ಇಲ್ಲ. ಪೊಲೀಸ್ನವ್ರು ಹಿಡಿಯೋದೇ ಇಲ್ಲ. ಬೇಗ ಪೆರೋಲ್ ಬಂದುಬಿಡ್ತಾರೆ ಶಿಕ್ಷೆ ಆದರೆ. ಇದೆಲ್ಲ ಏನು ಆಗಬಾರದು. ಆದ್ದರಿಂದ ಇವತ್ತು ಮಾತಾಡಿದೆ, ಕ್ಷಮಿಸಿ. ನಾನು ಇದು ಒಂದು ರೀತಿ ಲೀಗಲ್ ಏನಲ್ಲ. ಆದ್ದರಿಂದ ತಾವು ಈ ಬಗ್ಗೆ ಗಮನ ಹರಿಸಬೇಕು, ಸಮಾಜದಲ್ಲಿ ಜಾಗೃತಿ ಉಂಟು ಮಾಡಬೇಕು ಅನ್ನೋ ಒಂದು ಇರಾದೆಯಿಂದ ಇದು ಮಾಡಿದ್ದೀನಿ. ನಮಸ್ಕಾರ.